ಈ ನ್ಯಾಯದಾನ ವಿಳಂಬ ಯಾವ ಮಟ್ಟದಲ್ಲಿ ನಮ್ಮ ದೇಶದಲ್ಲಿ ಆಗ್ತಾ ಇದೆ ಅಂದರೆ, ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಈಸ್ ಎವ್ರಿಬಡೀಸ್ ಸೆಂಟೆನ್ಸ್ ದಟ್ ವಿ ಯೂಸ್ ಇನ್ ಎನಿ ಆಫ್ ದಿ ಲೀಗಲ್ ಡಿಸ್ಕೋರ್ಸಸ್. ಸಿವಿಲ್ ಕಟ್ಲೆಗಳಲ್ಲಂತೂ 20 ವರ್ಷ 15 ವರ್ಷ ಸಬಾರ್ಡಿನೇಟ್ ಕೋರ್ಟ್ಗಳಲ್ಲಿ ನ್ಯಾಯದಾನ ಆಗದೆ, ತೀರ್ಪು ಬರದೆ, ಪ್ರಕರಣ ಪೂರ್ಣಗೊಳ್ಳದೆ ಕೊಳೆಯುತ್ತಿರುವುದನ್ನು ನೋಡ್ತಾ ಇದ್ದೇವೆ. ಆ ಸಮಸ್ಯೆಗೆ ಪರಿಹಾರ ಹುಡುಕಬೇಕು ಅನ್ನೋದು ನಮ್ಮ ಕಾನೂನು ಇಲಾಖೆ ಹಾಗೂ ಸಂಸದೀಯ ವ್ಯವಹಾರಗಳ ಇಲಾಖೆ ಸತತವಾಗಿ ಪ್ರಯತ್ನ ಮಾಡ್ತಾನೆ ಇದ್ವಿ. 2023-24ರಲ್ಲಿ ನ್ಯಾಯದಾನ ವಿಳಂಬ ಸಮಸ್ಯೆಯನ್ನು ಅತ್ಯಂತ ಕಡಿಮೆಗೊಳಿಸೋದ್ರ ಸಲುವಾಗಿ ಆ ಉದ್ದೇಶದಿಂದ ಹಾಗೂ ಸಾಮಾಜಿಕ ನ್ಯಾಯದ ಉದ್ದೇಶದಿಂದ ಬಡವರಿಗೆ, ರೈತರಿಗೆ ನಲ್ಲಿ ನ್ಯಾಯಾಲಯದಲ್ಲಿ ಪ್ರಕರಣಗಳು ಆದ್ಯತೆ ಮೇರೆಗೆ ಅವನು ಕೈಗೆತ್ತಿಕೊಳ್ಬೇಕು. 6 ತಿಂಗಳಲ್ಲಿ ಆ ಪ್ರಕರಣಗಳನ್ನು ಇತ್ಯರ್ಥ ಮಾಡಬೇಕು ಅನ್ನುವಂಥ CPC ಅಮೆಂಡ್ಮೆಂಟನ್ನು, ಕ್ರಾಂತಿಕಾರಕ ಬದಲಾವಣೆಯನ್ನು ಕಾನೂನು ಮೂಲಕ ಸುನಿಶ್ಚಿತಗೊಳಿಸುವಂತೆ ತಿದ್ದುಪಡಿ ಮಾಡಿದ್ವಿ. ಅದು ತಮಗೆ ಗೊತ್ತಿರುವಂಥದ್ದು. ಈ ನ್ಯಾಯದಾನ ವ್ಯವಸ್ಥೆ ಸುಧಾರಣೆಯ ದೃಷ್ಟಿಯೊಳಗೆ ಹೈಕೋರ್ಟ್ ಆಕ್ಟ್ ಅಮೆಂಡ್ಮೆಂಟ್ ಅನ್ನು ಮಾಡಿದ್ವಿ, ಸಿವಿಲ್ ಕೋರ್ಟ್ ಆಕ್ಟ್ ಅನ್ನು ಅಮೆಂಡ್ಮೆಂಟ್ ಮಾಡಿದ್ವಿ. ಸಾಮಾಜಿಕ ನ್ಯಾಯ ಹಾಗೂ ಉತ್ತಮ ಸಮಾಜ ನಿರ್ಮಾಣ ವಿಚಾರದಲ್ಲಿ ಮೈಕ್ರೋ ಫೈನಾನ್ಸ್ ಕಾನೂನನ್ನು ತಂದ್ವಿ. ಅಂಥ ಸಾಧನಾತ್ಮಕವಾಗಿರ್ತಕ್ಕಂಥ ಕಾನೂನುಗಳ ಜೊತೆಗೆ ಇತ್ತೀಚೆಗೆ ಬೆಳಗಾಂದಲ್ಲಿ ನಾವು ಸಿವಿಲ್ ಪ್ರೊಸೀಜರ್ ಕೋಡ್ ಸೆಂಟ್ರಲ್ ಆಕ್ಟ್, ಈ ಆಕ್ಟ್ ಅಮೆಂಡ್ಮೆಂಟ್ಗಾಗಿ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿ 2 ಸದನಗಳಲ್ಲಿ ಸರ್ವಾನುಮತದಿಂದ ಈ CPC ಅಮೆಂಡ್ಮೆಂಟ್ ಅನ್ನು, ಸೆಕೆಂಡ್ CPC ಅಮೆಂಡ್ಮೆಂಟ್ ನಾವು ತಂದು ಮಾನ್ಯ ರಾಜ್ಯಪಾಲರು ಅದನ್ನು ರಿಸರ್ವ್ ಮಾಡಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕಳಿಸಿದ್ರು. ಚಿತ್ರದುರ್ಗದಲ್ಲಿದೆ ಭೂಮಿ. ಚಿತ್ರದುರ್ಗದಲ್ಲಿ ನ್ಯಾಷನಲ್ ಹೈವೇ ಇದೆ, ರೈಲು ಮಾರ್ಗ ಇದೆ, DRDO ಸೆಂಟರ್ ಇದೆ ಮತ್ತು ಇನ್ನೂ ಅನೇಕ ಇಲ್ಲಿ ಮಹತ್ವದ ಯೋಜನೆಗಳು ಕಾರ್ಯಗತ ಆಗಿದ್ದಾವೆ. ಅದಕ್ಕೆ ನಾನು ಒತ್ತಾಯ ಮಾಡ್ತೇನೆ ಮುಖ್ಯಮಂತ್ರಿಗಳಿಗೆ, ಯಾವ ಕಾರಣಕ್ಕೂ ಈ HAL ಫ್ಯಾಕ್ಟರಿಯನ್ನು ಆಂಧ್ರಕ್ಕೆ ಬಿಟ್ಟು ಕೊಡುವಂಥ ಕೆಲಸ ಮಾಡಬಾರ್ದು. ನಮ್ಮ ಪೂರ್ವಜರೆಲ್ಲರೂ ಪ್ರಯತ್ನ ಮಾಡಿ ಕೇಂದ್ರ ಸರ್ಕಾರದ ಮನವೊಲಿಸಿ HAL ಫ್ಯಾಕ್ಟರಿಯನ್ನು ಬೆಂಗಳೂರಿಗೆ, ಕರ್ನಾಟಕಕ್ಕೆ ತಂದಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಬೇಡ ಅಂದ್ರೆ ನಮ್ಮದೇ ಸ್ವಂತ ಜಿಲ್ಲೆ ಬಿಜಾಪುರ ಜಿಲ್ಲೆಯಲ್ಲಿದೆ, ಬಾಗಲಕೋಟೆ ಜಿಲ್ಲೆಯಲ್ಲಿದೆ, ಬೆಳಗಾವಿ ಜಿಲ್ಲೆಯಲ್ಲಿದೆ. ಬ್ರಿಟಿಷರ ಕಾಲದಿಂದ ಬೆಳಗಾವಿನಲ್ಲಿ ಮಿಲಿಟರಿ ಕ್ಯಾಂಪ್ ಇದೆ. ಅದಕ್ಕೆ ನಾನು ಒತ್ತಾಯ ಮಾಡ್ತೇನೆ ಮುಖ್ಯಮಂತ್ರಿಗಳಿಗೆ ಇದ್ರ ಬಗ್ಗೆ ವಿಶೇಷ ಗಮನ ಕೊಟ್ಟು ಇದನ್ನ ಕರ್ನಾಟಕದಲ್ಲೇ ಉಳಿಸಬೇಕು ಮತ್ತು ಮುಂದಿನ 2.5 ಲಕ್ಷ ಕೋಟಿ ಹಣವನ್ನು ಹೂಡಿಕೆ ಮಾಡ್ತಕ್ಕಂಥದ್ದು ಕರ್ನಾಟಕದಲ್ಲೇ ಆಗಬೇಕು ಅಂತೇಳಿ ಆಗ್ರಹ ಮಾಡಿ. ಇವತ್ತು 36 ಜನರಿಗೆ ಕರೋನಾ ಬಂದಿದೆ ಅಂತ ಕೇಳಿದ್ದೀನಿ. ಸಾವು ಕೂಡ ಅಲ್ಲಲ್ಲೇ ಆಗಿದಾವ ಅಂತ ಕೇಳಿದ್ದೀನಿ. ಅದಕ್ಕೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಮೂಲಭೂತ ಸೌಕರ್ಯಗಳನ್ನ ತಂದುಕೊಟ್ಟಿದ್ದೀವಿ ನಮ್ಮ ಸರ್ಕಾರದ. ಅವೆಲ್ಲವನ್ನು ವ್ಯವಸ್ಥಿತವಾಗಿಟ್ಟುಕೊಂಡು ಆಕ್ಸಿಜನ್ ಸಿಲಿಂಡರ್ಗಳನ್ನ ಹುಡುಕಿ ತರಬೇಕು, ಆಕ್ಸಿಜನ್ ಪ್ಲಾಂಟ್ಗಳನ್ನು ಆ್ಯಕ್ಟಿವ್ ಮಾಡಬೇಕು, ವರ್ಕಿಂಗ್ ಇದಾವೋ ಇಲ್ಲೋ ನೋಡಬೇಕು ಮತ್ತು ಸಿಬ್ಬಂದಿ ನೇಮಕಾತಿ ಕೂಡ ಆಗಬೇಕು.